ಡಿಆರ್ಐ ಪರ ವಕೀಲರು ವಿಚಾರಣೆ ವೇಳೆ ಹಾಜರಿದ್ರಾ? ಡಿಆರ್ಐಗೆ ಕೇಳಿದಂತಹ ನ್ಯಾಯಾಧೀಶರು ವಕೀಲರು ಹಾಜರಿರಲಿಲ್ಲ ಎಂದ ರನ್ಯ. ಡಿಆರ್ಐ ಪರ ವಕೀಲರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ರ ಅಂತ ಹೇಳಿ ನ್ಯಾಯಾಧೀಶರು ಕೇಳ್ತಾರೆ ಡಿಆರ್ಐ ಅಧಿಕಾರಿಗಳಿಗೆ. ಆ ಸಂದರ್ಭದಲ್ಲಿ ಇರಲಿಲ್ಲ ಅಂತ ಹೇಳಿ ರನ್ಯಾರಾವ್ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಕಿರಣ್. ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಒಂದು ಕಡೆ ತರುಣ್ ರಾಜ್ ಕಸ್ಟಡಿ, ಮತ್ತೊಂದು ಕಡೆ ರನ್ಯಾರಾವ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಅಲ್ಲಿ ವಿಚಾರಣೆ ನಡೀತಾ ಇದೆ, ವಾದ ಪ್ರತಿವಾದ ಆಗ್ತಾ ಇದೆ. ಒಂದಷ್ಟು ಸ್ಪಷ್ಟನೆಗಳು ರನ್ಯಾ ಕಡೆಯಿಂದ ಸಿಗ್ತಾ ಇದ್ರೆ ಡಿಆರ್ಐ ಅಧಿಕಾರಿಗಳ ಕಡೆಯಿಂದಲೂ ಕೂಡ ಒಂದು ಸ್ಪಷ್ಟತೆ ಸಿಗ್ತಾ ಇದೆ. ಅಲ್ಲಿ ಏನಾಗ್ತದೆ, ಏನ್ ಆಗಬಹುದು ಅಂತ? ಮಧುಶ್ರೀ, ಒಂದು ಸೆಂಟ್ರಲ್ ಏಜೆನ್ಸಿಯ ತನಿಖೆನೇ ಆ ರೀತಿ, ಅವರ ಎನ್ಕ್ವೈರಿ ಇಂಟ್ರಾಗೇಷನ್ನೇ ಅದೇ ರೀತಿ ಇರುತ್ತೆ. ಎಲ್ಲೂ ಕೂಡ ಅವರು ಕೋಲಿಂದ ಹೊಡೆಯೋದಾಗಲಿ ಕೈಯಿಂದ ಹೊಡೆಯೋದಾಗಲಿ ಎಲ್ಲೂ ಕೂಡ ಮಾಡೋದಿಲ್ಲ. ಅವರ ಅವರಿಂದ ಮಾಹಿತಿ ತಗೋಬೇಕು, ಅಕ್ಯೂಸ್ಡಿಂದ ಮಾಹಿತಿ ತಗೋಬೇಕು ಅಂತಂದರೆ ಅವ್ರ ಮೇಲೆ ಮೆಂಟಲಿ ಪ್ರೆಷರನ್ನು ಹಾಕ್ತಾರೆ. ಅಂದರೆ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಮೆಂಟಲಿ ಪ್ರೆಷರ್ ಹಾಕ್ತಾರೆ. 3-4 ಜನ ಅಟ್ ಎ ಟೈಮ್ ನಿಂತ್ಕೊಂಡು ಪ್ರಶ್ನೆಗಳನ್ನ ಕೇಳೋಕ್ಕೆ ಶುರು ಮಾಡುವಂಥದ್ದು. ಅದ್ರ ಜೊತೆಗೆ ಅವು ಎಲ್ಲವೂ ಕೂಡ ಸಾಕ್ಷಿಗಳನ್ನ ಮುಂದೆ ಇಟ್ಕೊಂಡು ಅವರು ಮಾಡುವಂಥದ್ದು. ಇಲ್ಲಿ ನಮ್ಮ ಲೋಕಲ್ ಪೊಲೀಸ್ ಎನ್ಕ್ವೈರಿನೇ ಬೇರೆ ಇರುತ್ತೆ. ಆ CID ಇರ್ಬೋದು, ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮಾಡೋದೇ ಬೇರೆ ಥರ ಇರುತ್ತೆ. ಆದರೆ ಸೆಂಟ್ರಲ್ ಏಜೆನ್ಸಿ, ಅದು CBI ಇರ್ಬೋದು, ED ಇರ್ಬೋದು, DRI ಇರ್ಬೋದು, ಈ ಏಜೆನ್ಸಿಗಳ ತನಿಖೆನೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಕಂಪ್ಲೀಟಾಗಿ ಅವ್ರನ್ನ ಎಮೋಷನಲ್, ಎಲ್ಲೂ ಕೂಡ ಕಂಪ್ಲೀಟ್ CCTV ಕ್ಯಾಮ್ರಾದಲ್ಲೇ ಈ ಒಂದು ಇಂಟ್ರಾಗೇಷನ್ ನಡೆಯುವಂಥದ್ದು. ಇಲ್ಲಿ ಆಕೆ ಹೇಳಿರುವಂಥದ್ದು ನಿಜನೇ, ಯಾಕೆಂದರೆ ಎಲ್ಲೂ ಕೂಡ ಆಕೆ ಮೇಲೆ ಹಲ್ಲೆ ಮಾಡೋದಿಲ್ಲ. ಅವರ ಕೋರ್ಟ್ ಏನು ಕೊಟ್ಟಿರುತ್ತೆ ಗೈಡ್ಲೈನ್ಸ್, ಅದ್ರ ಪ್ರಕಾರನೇ ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ. ಮೆಂಟಲಿ ಪ್ರೆಷರ್ ಆಗ್ತಾರೆ, ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆಕೆನ ಅಲ್ಲಿಂದ ಹೊರಗಡೆ ಸತ್ಯ. ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಆಕೆ ಕೊಡುವಂಥ ಉತ್ತರಕ್ಕೆ ಇದಕ್ಕೇನು ಹೇಳ್ತೀರಾ ಈ ಥರದ್ದು ಅಟ್ ಎ ಟೈಮ್ ಕೇಳ್ತಾರೆ. ಆಗ ಆಕೆ ನ್ಯಾಚುರಲ್ ಆಗಿ ಏನಿದೆ ಸತ್ಯ, ಯಾಕೆಂದರೆ ಕಂಪ್ಲೀಟ್ ಆಗಿ ಎವಿಡೆನ್ಸ್, ಈ ಟೈಮಲ್ಲಿ ನೀವೇನಕ್ಕೆ ಹೋಗಿದ್ರಿ, ಯಾರ ಜೊತೆ ಹೋಗಿದ್ರಿ, ಇವ್ರಿಗೆ ಯಾಕೆ ಕಾಲ್ ಮಾಡಿದ್ರಿ, ಮತ್ತೆ ಇವ್ರ ಜೊತೆ ನೀವೇನು ಯಾರಿಗೆ ಕೊಟ್ಟಿದ್ರಿ, ಇಲ್ಲಿಂದ ಇಲ್ಲಿಗೆ ಏನು ಡೆಲಿವರಿ ಆಯ್ತು, ಇದೆಲ್ಲವೂ ಕೂಡ ಅವರು ಕಸ್ಟಡಿಗೆ ತಗೋಬೇಕಾದ್ರೆ ಪ್ರಶ್ನೆಗಳನ್ನ ಮಾಡಿಕೊಂಡು ಸಾಕ್ಷಿಗಳನ್ನ, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಕೆಲವೊಂದಷ್ಟು ಅವರದೇ ಒಂದು ತನಿಖೆಯಲ್ಲಿ ಸಿಗುವಂಥ ಒಂದಷ್ಟು ಇನ್ಫಾರ್ಮೇಷನ್ ಎಲ್ಲ ಮುಂದೆ ಇಟ್ಕೊಂಡು ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಈಗಾಗಲೇ ಇದೇ ಸಂದರ್ಭದಲ್ಲಿ ಆಕೆ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ. ಇನ್ನು ತರುಣ್ ರಾಜನ್ನು ಕೂಡ ಈಗಾಗಲೇ ಆ ಒಂದು ಸಿಕ್ಕಿರುವಂಥ ಎವಿಡೆನ್ಸ್, ರಮ್ಯಾ ರಾಜನ ಇಂಟ್ರಾಗೇಷನ್ ಸಿಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತರುಣ್ ರಾಜನ್ನು ಕೂಡ ತಗೊಂಡಿದ್ದಾರೆ. ಆತನನ್ನು ಕೂಡ ಈಗ ಕಸ್ಟಡಿಯಲ್ಲಿ ಇದ್ದಾನೆ. ಈಗ ಆತನ ನೆಕ್ಸ್ಟ್ ಈಕೆನ ಮತ್ತೆ ಕಸ್ಟಡಿಗೆ ತಗೊಳ್ಳೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಈಕೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಬಹುಶಃ ಜಡ್ಜು ಕೊಡುವಂಥ ಸಾಧ್ಯತೆ ಇದೆ. ಇವ್ರು ಕೇಳಲಿಲ್ಲ ಅಂತಂದರೆ ಬಹುಶಃ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಮತ್ತೆ ಆಕೆನ ಕಸ್ಟಡಿಗೆ ತಗೊಳ್ಳುವಂಥ ಸಾಧ್ಯತೆ ಕಮ್ಮಿನೇ. ಹಾಗಾಗಿ ಮತ್ತೆ ಅವರು ಜೈಲಿಗೆ ಹೋಗಬೇಕು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್, ಮಾಹಿತಿ ಪಡಿತೀನಿ. ನಟಿ ರನ್ಯಾರಾವ್ ಜೈಲು ಪಾಲು. ಆಕೆಯನ್ನ ಮತ್ತೆ ಕಸ್ಟಡಿಗೆ ಕೇಳಿಲ್ಲ, ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗಷ್ಟೇ ಕಿರಣ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಮತ್ತೆ ಆಕೆಯನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಿ, ಯಾಕಂದ್ರೆ 3 ದಿನಗಳ ಕಾಲ ಕಸ್ಟಡಿಯಲ್ಲಿದ್ದಂತಹ ರನ್ಯಾರಾವ್ರಿಂದ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹಾಗಾಗಿ ಮುಂದೆ ಆಕೆಯನ್ನ ಮತ್ತೆ ಕಸ್ಟಡಿಗೆ ಕೇಳಿ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಪಡೆದುಕೊಳ್ಳಬೇಕಾಗಿರುವುದು ಏನೂ ಇಲ್ಲ. ಆ ನಿಟ್ಟಿನಲ್ಲಿ ಕಸ್ಟಡಿಗೇನು ಕೇಳಿಲ್ಲ. ಹಾಗಾಗಿ ನಟಿ ರನ್ಯಾರಾವ್ ನ್ಯಾಯಾಂಗ ಬಂಧನಕ್ಕೆ ಜೈಲು ಪಾಲಾಗಿದ್ದಾರೆ. ನಟಿ ರನ್ಯಾರಾವ್ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈ ಸಂದರ್ಭದಲ್ಲಿ ರನ್ಯಾರಾವ್ ಕಣ್ಣೀರನ್ನ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಒಂದಷ್ಟು ಸ್ಪಷ್ಟತೆಯನ್ನ ನ್ಯಾಯಾಧೀಶರು ಕೂಡ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ 2 ಕಡೆಯಿಂದ.